ಜಿಲ್ಲೆಗೆ ವಂದೇ ಮಾತರಂ. ಬೇಕೇ ಬೇಕು ಬೇಕೇ ಬೇಕು ಜಿಲ್ಲೆ ಬೇಕೇ ಬೇಕು ಅಭಿಯಾನ ಆದ್ಮೇಲೆ ಮುಂದೆ ಏನ್ ಮಾಡಿದ್ವಿ 80,000 ಪತ್ರ ಚಳವಳಿ ಮಾಡಿದ್ವಿ. 80,000 ಏನೇನು ನಾವು ಮಾಡ್ಬೇಕಾಗೈತಿ ಅದನ್ನೆಲ್ಲ ಹಿಂದಿನ ಮಾಡಿದ್ವಿ ನಾವು. ಅದಕ್ಕೆ ಮಂತ್ರಕ್ಕೆ ಮೈನ್ಗೆ ಉದುರುವಾತೀಗ ಆದ ಕಾರಣ ನಾವ್ ಏನ್ ಮಾಡೋದು, ಈಗ ಹೋರಾಟ ಏನಿದೆ ಉಗ್ರ ಸ್ವರೂಪ ತಗೋಬೇಕು ಅನಿವಾರ್ಯ ಆಗೈತಿ. ಈಗಾಗಲೇ ರಾಜಕೀಯ ಇಚ್ಛಾಶಕ್ತಿ ಕೆಲವು ಕ್ಷೇತ್ರದಾಗ ಭಯಂಕರ ಅವರ ತಮ್ಮ ಪ್ರಚಾರ ಮಾಡ್ಕೊಳತ್ತಾರ. ಇದು ಅವಕಾಶ ತೆಗ್ತಂದ್ರೆ ನಮ್ಮ ಬಗಲಿಗೆ ಬ್ರಹ್ಮಾಸ್ತ್ರ ಇದ್ರು ಅದು ಉಪಯೋಗ ಆಗುದಿಲ್ಲ. ಆದ ಕಾರಣ ಜಗತ್ ಹೆಂಗೈತಿಪ್ಪ ಅಂದ್ರೆ ಜಗತ್ ಗೆದ್ದವನ್ ಮಾತು ಕೇಳ್ತೈತಿ. ಆದ ಕಾರಣ ಸ್ಥಳೀಯ ಶಾಸಕರು ಅದಕ್ಕೆ ಅಗದಿ ಉಗ್ರವಾದ ಒಂದು ಸದನದಾಗ ಅದನ್ನ ಜಿಲ್ಲೆ ಬಗ್ಗೆ ಪ್ರಸ್ತಾಪ ಮಾಡಬೇಕು. ಈಗ ಇವ್ರು ಹೇಳಿದಂಗ ನಮ್ಮ ಜಿಲ್ಲೆ ಆಗ್ತೈತಿ ಇಲ್ಲ ಗೊತ್ತಿಲ್ಲ, ನಮಗೆ ಅನ್ಯಾಯ ಆಗಬಾರ್ದು ಅಂದ್ರೆ ಮತ್ತೊಂದು ಜಿಲ್ಲೆ ಹೊಡಿಬಾರ್ದು. ಆ ಒಂದು ಉದ್ದೇಶ ಇಟ್ಟುಕೊಂಡ ಬರುವಂತ ಶನಿವಾರ ದಿವಸ ಒಂದು ಸಾಯಂಕಾಲ ಎಲ್ಲ ಮಠಾಧೀಶರು ಹೊಡ್ಕೊಂಡು ಪೂರ್ವ ಮೀಟಿಂಗ್ ಕರೀನು. ಆ ಮೀಟಿಂಗ್ದಾಗ ಏನೈತಿ ಯಾವ ಡೇಟ್ ಹೇಳ್ತೀರಿ ಆ ಡೇಟ್ ನಾವು ನಾಳೆ ಶನಿವಾರ ನಾಳೆ ಸಾಯಂಕಾಲ ಒಂದು ಮಠಾಧೀಶರು ತಗೊಂಡು ಯಾರು ಪ್ರಮುಖರ ಮತ್ತೆ ಕರ್ಕೊಂಡು ಮೀಟಿಂಗ್ ಮಾಡೋದು. ಮಠದಾಗ ಮಾಡಿದ್ಮೇಲೆ ಏನ್ ನಿರ್ಣಯ ತಗೋತೀರಿ ಸ್ಥಳೀಯ ಶಾಸಕರ ಗಮನಕ್ಕೂ ತರುನು. ಏನ್ ಪ್ರಶ್ನೆ ಏನ ಅವ್ರು ನಮ್ಮ ಇದನ್ನದ ಪ್ರತಿನಿಧಿ ಅದಾರ ಅವ್ರ ಗಮನ ತರುನು. ನೀವು ಎಬಸ್ಲಾಕ ಆಗ್ತೈತಿ ಎಬಸ್ರಿ ಇಲ್ಲ ಇಲ್ಲ ಹೇಳ್ರ ಮುಂದೆ ನಾವು ಹಾದಿನ ಕೂಡ ಹುಡ್ಕೊಳ್ಳೋಕೆ ಹೇಳಕ್ ಬರ್ತೈತಿ. ನಾಯಕರು ಕೂಡಿ 80 ನಮ್ಮ ಸಂಘ ಸದಸ್ಯರ ನಾಯಕರು ಕೂಡಿ ಮೀಟಿಂಗ್ ಮಾಡಿ ಹೋರಾಟಕ್ಕೆ ಹೇಗೆ ಮಾಡಬೇಕಂತ ರೂಪರೇಷೆ ಸಲುವಾಗಿ ಮೀಟಿಂಗ್ ಕರೆದಿದ್ದು. ನಾಳೆ ದಿನಾಂಕ 4 ಗಂಟೆಗೆ ಮತ್ತು ಶ್ರೀಗಳ ನೇತೃತ್ವದಲ್ಲಿ ಗಚ್ಚಿನ ಮಠದಲ್ಲಿ ನಾವು ಮತ್ತು ಮೀಟಿಂಗ್ ಮಾಡ್ತಾ ಇದ್ದೇವೆ. ಜಿಲ್ಲಾ ಹೋರಾಟಕ್ಕೆ ಎಲ್ಲ ನಮ್ಮ ಅಥಣಿ ತಾಲೂಕು ಹಾಗೂ ರಾಯಬಾಗ್ ತಾಲೂಕಾದಿಂದ ನಮಗೆ ಬೆಂಬಲ ನೀಡಬೇಕು. ಎಲ್ಲರೂ ಬಂದು ಅಥಣಿ ಜಿಲ್ಲೆ ಹೋರಾಟಕ್ಕೆ ನಮಗೆ ಸಹಕರಿಸಬೇಕಂತ ನಾವು ಕೇಳ್ಕೊಳ್ತೀವಿ. ಅಥಣಿಯ ಒಂದು ಪ್ರವಾಸಿ ಮಂದಿರದಲ್ಲಿ ಅಥಣಿ ಜಿಲ್ಲಾ ಹೋರಾಟ ಸಮಿತಿಯ ಸಲುವಾಗಿ ನಾವು ಸಭೆಯನ್ನು ಸೇರಿದ್ದೀವಿ. ಈ ಸಭೆಗೆ ನಾವು ರೈತ ಮುಖಂಡರಾಗಿ ಇವತ್ತು ಭಾಗವಹಿಸಿದ್ದೀವಿ. ನಾಳೆ ದಿನಾಂಕ 5ನೇ ತಾರೀಕು ಗಚ್ಚಿನ ಮಠದಲ್ಲಿ 4 ಗಂಟೆಗೆ ಒಂದು ಜಿಲ್ಲಾ ಹೋರಾಟ ಸಮಿತಿಯ ಪೂರ್ವಭಾವಿ ಸಭೆ ಆಗ್ತದೆ. ಈ ಮೂಲಕ ನಾನು ಎಲ್ಲ ಒಂದು ಜನಪ್ರತಿನಿಧಿಗಳಿಗೆ ಮತ್ತು ಜವಾಬ್ದಾರಿ ಇರ್ತಕ್ಕಂಥ ಎಲ್ಲ ಪಂಚಾಯಿತಿಯ ಅಧ್ಯಕ್ಷರಿರ್ಬೋದು, ಗ್ರಾಮ ಪಂಚಾಯಿತಿ ಸದಸ್ಯರಿರ್ಬೋದು, ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೆ ವಿನಂತಿಯನ್ನು ಮಾಡ್ತೀವಿ. ಇದು ಕೇವಲ ಹೋರಾಟಗಾರರಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಇದು ಪ್ರತಿಯೊಬ್ಬ ಜನಸಾಮಾನ್ಯರಿಗೆ, ಪ್ರತಿಯೊಬ್ಬ ಅಥಣಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ತಾಲೂಕಿನ ಜನತೆಗೆ ಸಂಬಂಧಪಟ್ಟಂಥ ಹೋರಾಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ತಮ್ಮ ಪಂಚಾಯಿತಿಯಲ್ಲಿ ಟರಾವ್ ಹಾಕ್ಕೊಂಡು ಅಥಣಿ ಜಿಲ್ಲೆಯನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ಮಾಡಿಕೊಂಡು ಈ ಸಭೆಗೆ ಬರಬೇಕು. ತಾಲೂಕಿನ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು. ಬರುವ ಶನಿವಾರ ದಿನ ಸಂಜೆ 4 ಗಂಟೆಗೆ ಒಂದು ಅಥಣಿ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪೂರ್ವಭಾವಿ ಸಭೆ ಇವತ್ತು ಬೆಳಗ್ಗೆ ಆಗೈತಿ. ಮತ್ತು ನಮ್ಮ ಅಥಣಿ ತಾಲೂಕಿನ ಒಂದು ಮಠಾಧೀಶರ ಒಂದು ನೇತೃತ್ವದಲ್ಲಿ ಸಂಪೂರ್ಣವಾಗಿ ಅಥಣಿ ತಾಲೂಕಿನ ಜನತೆಯಲ್ಲಿ ಒಂದು ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದರೆ, ನಮ್ಮ ಜಿಲ್ಲೆ ನಮ್ಮ ಹಕ್ಕಿಗಾಗಿ ನಡೀತಿರ್ತಕ್ಕಂಥ ಅಥಣಿ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪೂರ್ವಭಾವಿ ಸಭೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅಥಣಿ ಜಿಲ್ಲಾ ಹೋರಾಟ ಸಮಿತಿ ನಾವೇನು ಆಗುವವರೆಗೆ ಜಿಲ್ಲಾ ಹೋರಾಟ ಆಗುವವರೆಗೆ ನಾವು ಜಿಲ್ಲೆ ಆಗುವವರೆಗೆ ಏನು ಹೋರಾಟ ಕೈಗೊಳ್ತಾ ಇದ್ದೀವಿ, ಈ ಹೋರಾಟದ ಪೂರ್ವಭಾವಿ ಸಭೆಗೆ ತನ್ನ ಮನ ಧನದಿಂದ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ರಾಜಕೀಯ ಮುಕ್ತವಾಗಿ ಜಾತ್ಯತೀತವಾಗಿ ತಾವೆಲ್ಲರೂ ಪಾಲ್ಗೊಂಡು ಈ ಸಭೆಯನ್ನು ಯಶಸ್ವಿ ಮಾಡಿ ಜಿಲ್ಲಾ ಹೋರಾಟಕ್ಕೆ ತಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲಿಸಬೇಕಂತೇಳಿ ಈ ಮೂಲಕ ತಮಗೆ ಮನವಿ ಮಾಡ್ತೀವಿ.